ಪ್ರಜ್ವಲ್ ರೇವಣ್ಣಗಾಗಿ ಎಸ್ಐಟಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಭಾರೀ ಭದ್ರತೆ. ನೋಡಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಬರುವ ಸಾಧ್ಯತೆ ಇದೆ ಬೆಂಗಳೂರಿಗೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಬರಬಹುದು. 3 ಕಾಲಿಗೆ ಫ್ಲೈಟ್ ಇದೆ, ದುಬೈಯಿಂದ ಬರ್ತಾ ಇರೋದು. ಏರ್ಪೋರ್ಟ್ ನ ಒಳಭಾಗದಲ್ಲಿ ಕಾಯ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. 20ಕ್ಕೂ ಹೆಚ್ಚು ಎಸ್ಐಟಿ ಅಧಿಕಾರಿಗಳು ಏರ್ಪೋರ್ಟ್ ನ ಒಳಭಾಗದಲ್ಲಿ ಕಾಯ್ತಾ ಇದ್ದಾರೆ. ಮತ್ತಷ್ಟು ಭದ್ರತೆಯನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಭಾರೀ ಭದ್ರತೆ ಈಗ ಗಮನಿಸ್ತಾ ಇದ್ದೀವಿ. ಏಪ್ರಿಲ್ 26ನೇ ತಾರೀಕು ವೋಟ್ ಹಾಕಿದಂತಹ ಮರುಕ್ಷಣವೇ ಎಸ್ಕೇಪ್ ಆಗಿದ್ದ ಪ್ರಜ್ವಲ್ ರೇವಣ್ಣ. ದೇಶ ಬಿಟ್ಟು ಎಸ್ಕೇಪು. ಅಲ್ಲಿಂದ ಇವತ್ತು ವಾಪಸ್ ಆಗ್ತಾ ಇರೋದು. ಪ್ರಜ್ವಲ್ ರೇವಣ್ಣಗಾಗಿ ಎಸ್ಐಟಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಪ್ರಜ್ವಲ್ ರೇವಣ್ಣ ಬರಬಹುದು. ಗಮನಿಸ್ತಾ ಇದ್ದೀವಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ. ನಿನ್ನೆ ಕಿಡ್ನಾಪ್ ಕೇಸಲ್ಲಿ ಎಚ್.ಡಿ. ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಏನೇನೋ ಜಡ್ಜ್ ಮುಂದೆ ಕೂಡ ಅವರನ್ನ ಹಾಜರುಪಡಿಸಲಾಗುತ್ತೆ. ಬೌರಿಂಗ್ ಹಾಸ್ಪಿಟಲ್ ಅಲ್ಲಿ ಮತ್ತೊಂದು ಸುತ್ತಿನ ವೈದ್ಯಕೀಯ ಪರೀಕ್ಷೆ, ಅದೆಲ್ಲದರ ನಡುವೆ ಪರಾರಿಯಾಗಿದ್ದ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ವಾಪಸ್ ಆಗ್ತಾ ಇರೋದು ಕೆಲವೇ ಕ್ಷಣಗಳಲ್ಲಿ. ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿಯಲಿದ್ದಾರೆ ಪ್ರಜ್ವಲ್ ರೇವಣ್ಣ. 3 ಕಾಲಿಗೆ ದುಬೈಯಿಂದ ಫ್ಲೈಟ್ ಇದೆ ಬೆಂಗಳೂರಿಗೆ. ಹಾಗಾಗಿ ಆ ಫ್ಲೈಟ್ ಅಲ್ಲಿ ಬರ್ತಾನೆ ಪ್ರಜ್ವಲ್ ರೇವಣ್ಣ ಅನ್ನುವ ಖಚಿತ ಮಾಹಿತಿಯ ಮೇರೆಗೆ ಎಸ್ಐಟಿ ಅಧಿಕಾರಿಗಳ ತಂಡ ಬೀಡು ಬಿಟ್ಟಿರೋದು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ. ಗಮನಿಸ್ತಾ ಇದ್ದೀವಿ ಸಾಕಷ್ಟು ಭದ್ರತೆ. ಏರ್ಪೋರ್ಟ್ ಅಂತ ಹೇಳಿದ್ರೆ ಸಹಜವಾಗಿಯೇ ಭದ್ರತೆ ಇರುತ್ತೆ. ಆದ್ರೆ ಪ್ರಜ್ವಲ್ ಬರ್ತಾ ಇರೋದ್ರಿಂದ ಮತ್ತಷ್ಟು ಭದ್ರತೆ. ಅಲ್ಲಿಂದ ತಪ್ಪಿಸ್ಕೋಬಾರ್ದು. 20ಕ್ಕೂ ಹೆಚ್ಚು ಎಸ್ಐಟಿ ಅಧಿಕಾರಿಗಳು ಏರ್ಪೋರ್ಟ್ ನ ಒಳಭಾಗದಲ್ಲೇ ಬೀಡು ಬಿಟ್ಟಿದ್ದಾರೆ. ತಪ್ಪಿಸ್ಕೊಂಡು ಹೋಗ್ಬಾರ್ದು, ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ಬೇಕು. ಯಾಕಂದ್ರೆ ಈಗಾಗಲೇ ಲುಕ್ಔಟ್ ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿತ್ತು. ಪ್ರಜ್ವಲ್ ರೇವಣ್ಣ ಬಂದ ಕೂಡ್ಲೆ ಆತ ಎಸ್ಐಟಿ ಅಧಿಕಾರಿಗಳ ಕಣ್ಣಿಗೆ ಕಂಡ ಕೂಡ್ಲೇನೆ ಪ್ರಜ್ವಲ್ ರೇವಣ್ಣನನ್ನ ಅರೆಸ್ಟ್ ಮಾಡಲಾಗುತ್ತೆ. ಎಸ್ಐಟಿ ಅಧಿಕಾರಿಗಳು ಕಾದು ಕುಳಿತುಕೊಂಡಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ ಸಾಕಷ್ಟು ಬಿಗಿ ಭದ್ರತೆಯನ್ನ ಅಲ್ಲಿ ಈಗ ನಿಯೋಜನೆ ಮಾಡಿರೋದು. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಪ್ರಜ್ವಲ್ ರೇವಣ್ಣ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿಬಹುದು. ಆತನನ್ನ ನೋಡಿದ ಕೂಡಲೇ ಆತನನ್ನ ಅರೆಸ್ಟ್ ಮಾಡಲಾಗುತ್ತೆ. ನೋಡಿ, ಒಂದು ಕಡೆ 10 ದಿನಗಳ ಕಾಲಾವಕಾಶವನ್ನ ಕೋರಿದ್ದ. 10 ದಿನ ಅವಕಾಶ ಬೇಕು, ನಾನು ಬರ್ತೀನಿ ಅಂತ ಹೇಳಿ. ಆದ್ರೆ ನಿನ್ನೆ ಆದಂತಹ ಬೆಳವಣಿಗೆಗಳೆಲ್ಲವನ್ನ ಕೂಡ ಯಾವುದೋ ದೇಶದಲ್ಲೇ ಕೂತ್ಕೊಂಡು ಏನೇನ್ ಆಗ್ತಾ ಇದೆ ಎಲ್ಲದರ ಬಗ್ಗೆ ಪಿನ್ ಟು ಪಿನ್ ಅಪ್ಡೇಟ್ ಅನ್ನ ಪಡ್ಕೋತಾ ಇದ್ದ. ಕುಟುಂಬಸ್ಥರ ಒತ್ತಾಯದ ಮೇರೆಗೆ ಪ್ರಜ್ವಲ್ ರೇವಣ್ಣ ಬರ್ತಾ ಇದ್ದಾನೆ ಈಗ ಬೆಂಗಳೂರಿಗೆ. ಕೆಂಪೇಗೌಡ ಏರ್ಪೋರ್ಟ್ ನ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಒಂದು ಕಡೆ ಎಸ್ಐಟಿ ಅಧಿಕಾರಿಗಳು ಏರ್ಪೋರ್ಟ್ ನ ಒಳಭಾಗದಲ್ಲಿ 20ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಭದ್ರತೆ. ನೋಡಿ, ಏಪ್ರಿಲ್ 27ನೇ ತಾರೀಕು ವಿದೇಶಕ್ಕೆ ಪರಾರಿಯಾಗಿದ್ದ ಪ್ರಜ್ವಲ್ ರೇವಣ್ಣ ಮತದಾನ ಮಾಡಿದ ದಿನವೇ, ಅಂದ್ರೆ ಏಪ್ರಿಲ್ 26ನೇ ತಾರೀಕು. ಎಲೆಕ್ಷನ್ ಇದ್ದಿದ್ದು ಏಪ್ರಿಲ್ 26ನೇ ತಾರೀಕು. ಓಟ್ ಹಾಕಿ ಮರುಕ್ಷಣವೇ ಆತ ಪರಾರಿಯಾಗಿದ್ದು 10 ದಿನ ಆಯ್ತು. ಕಾಮಾಂಧ ಹಾಸನದ ಸಂಸದ ಪ್ರಜ್ವಲ್ ಬಂಧನ ಸನ್ನಿಹಿತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣನ ಬಂಧನ ಆಗುತ್ತೆ. ರೆಡಿ ಆಗಿದ್ದಾರೆ, ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು, ಉತ್ತರ ಇಲ್ಲ. ಆತನ ಪತ್ತೆನೇ ಇಲ್ಲ, ಸುಳಿವೇ ಇಲ್ಲ. ಮತದಾನ ಮಾಡಿದಂತಹ ದಿನವೇ ಎಸ್ಕೇಪ್ ಆಗಿದ್ದ. ಏಪ್ರಿಲ್ 26ನೇ ತಾರೀಕು ಎಲೆಕ್ಷನ್, ವೋಟ್ ಹಾಕ್ತಾನೆ. ಅದಾಗಿ ಮರುಕ್ಷಣವೇ ಆತ ಎಸ್ಕೇಪು. ಜರ್ಮನಿಯಿಂದ ಬೇರೆ ಬೇರೆ ಕಡೆ ದುಬೈ. ನೋಡೋಣ, ಆತನ ವಿಚಾರಣೆ ಆದ್ಮೇಲೆ ಗೊತ್ತಾಗುತ್ತೆ ಯಾವ್ಯಾವ ದೇಶವನ್ನ ಸುತ್ತಾಡ್ಕೊಂಡ್ ಬಂದ ಅಂತ ಹೇಳಿ. ಏನೇನು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣನ ಬಂಧನ ಆಗುತ್ತೆ. ವಿಮಾನ ನಿಲ್ದಾಣದ ಒಳಗಡೆ ಇದ್ದಾರೆ ಈಗ ಆಲ್ರೆಡಿ ಎಸ್ಐಟಿ ಅಧಿಕಾರಿಗಳು. ಖಚಿತ ಮಾಹಿತಿಯ ಮೇರೆಗೆ ಕೆಂಪೇಗೌಡ ಏರ್ಪೋರ್ಟ್ ನ ಒಳಭಾಗದಲ್ಲಿ ಬೀಡು ಬಿಟ್ಟಿದ್ದಾರೆ. 20ಕ್ಕೂ ಹೆಚ್ಚು ಎಸ್ಐಟಿ ಅಧಿಕಾರಿಗಳ ತಂಡ ಇರೋದು. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಪ್ರಜ್ವಲ್ ರೇವಣ್ಣನ ಬಂಧನ ಆಗುತ್ತೆ. ಆತ ದುಬೈಯಿಂದ ಬರ್ತಾ ಇದ್ದಾನೆ ಅನ್ನುವ ಖಚಿತ ಮಾಹಿತಿಯ ಮೇರೆಗೆ ಕೆಂಪೇಗೌಡ ಏರ್ಪೋರ್ಟ್ಗೆ ಮತ್ತಷ್ಟು ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಆತನ ಮುಖ ಕಂಡ ಕೂಡಲೇ
ಇಮಿಡಿಯೇಟ್ ಆಗಿ ಹೋಗಿ SIT ಅಧಿಕಾರಿಗಳು ಆತನನ್ನ ಅರೆಸ್ಟ್ ಮಾಡ್ತಾರೆ. ಅತ್ಯಾಚಾರ ದೌರ್ಜನ್ಯ ಕೇಸ್ನಲ್ಲಿ ತಲೆಮರೆಸಿಕೊಂಡಿದ್ದಾನೆ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ. ಸಾಕಷ್ಟು ಬಾರಿ SIT ಅಧಿಕಾರಿಗಳು ನೋಟಿಸ್ ಕೊಟ್ರು. ಅದಾದ್ಮೇಲೆ ಲುಕ್ಔಟ್ ನೋಟಿಸು ಎಲ್ಲ ಏರ್ಪೋರ್ಟ್ಗಳಿಗೂ ಕೂಡ ಎಲ್ಲಿ ಕಾಣ್ತಾನೋ ಅಲ್ಲಿ ಆತನನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತಾರೆ. ಏರ್ಪೋರ್ಟ್ ನಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಖಚಿತ ಮಾಹಿತಿ ಸಿಗ್ತಾ ಇದೆ ಈಗ ನಮ್ಗೆ, ಬರ್ತಾ ಇದ್ದಾನೆ ಪ್ರಜ್ವಲ್ ರೇವಣ್ಣ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಆತನನ್ನ ಅರೆಸ್ಟ್ ಮಾಡೋದಕ್ಕೆ ಯಾವ ರೀತಿ ರೆಡಿ ಆಗಿದ್ದಾರೆ SIT ಅಧಿಕಾರಿಗಳು? ಪೂರ್ಣಿಮಾ, ಪ್ರಜ್ವಲ್ ರೇವಣ್ಣ ಅವರು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಏರ್ಪೋರ್ಟ್ಗೆ ಆಗಮಿಸ್ತಾರೆ. ನಾವಿವತ್ತು ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 2 ನಲ್ಲಿದ್ದೇವೆ. ಟರ್ಮಿನಲ್ 2ನ 1, 2, 3, 4 ಡಿಪಾರ್ಚರ್ ಇದೆ. ಆ ಡಿಪಾರ್ಚರ್ನಲ್ಲಿದ್ದೇವೆ. ಈಗ ತಾನೇ ಬಂದಿರುವಂಥ ಮಾಹಿತಿ, ಪವರ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂಥ ಮಾಹಿತಿಗಳ ಪ್ರಕಾರವಾಗಿ 3:30 3:35 ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಬರ್ತಾರೆ. ಈ ಸಂದರ್ಭದಲ್ಲಿ SIT ಅಧಿಕಾರಿ ವಶಕ್ಕೆ ಪಡ್ಕೊಳ್ತಾರೆ. ಅದೇ ರೀತಿಯಾಗಿ ಲೀಗಲ್ ಪ್ರೊಸೀಜರ್ ಒಂದಿಷ್ಟು ಮುಗಿಸಬೇಕಾಗುತ್ತೆ. ಹೀಗಾಗಿ ವಕೀಲರ ತಂಡ ಕೂಡ ಇಲ್ಲಿ ಯಾಕಂದ್ರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಾಯ್ತಾ ಇದ್ದಾವೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ನೀವೀಗ ನೋಡ್ತಾ ಇದ್ದೀರಿ, ಒಂದಿಷ್ಟು ಅಲರ್ಟ್ ಇದೆ, ಒಂದಿಷ್ಟು ಟೆನ್ಷನ್ ಆಗಿರ್ತಕ್ಕಂಥ ವಾತಾವರಣ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಳಭಾಗದಲ್ಲಿ ನೀವು ನೋಡ್ಬೋದು, ಇದು ಹೊರಭಾಗದ ದೃಶ್ಯಗಳು. ಯಾಕಂತ ಹೇಳಿದ್ರೆ ಇಲ್ಲಿ ಡಿಪಾರ್ಚರ್, ಯಾಕಂದ್ರೆ ಎಲ್ಲ ಕಡೆಯಿಂದ, ಯಾಕಂದ್ರೆ ಬೇರೆ ದೇಶ ವಿದೇಶಗಳಿಂದ ಎಲ್ಲಿಂದ ಬಂದರೂ ಕೂಡ ಇದೇ ಡಿಪಾರ್ಚರ್ ಮೂಲಕವಾಗಿ ಅವ್ರು ಹೊರಗಡೆ ಬರಬೇಕಾಗುತ್ತೆ. ಹೀಗಾಗಿ ಇದೇ ಮಾರ್ಗದ ಮೂಲಕವಾಗಿ ಪ್ರಜ್ವಲ್ ರೇವಣ್ಣ ಅವರು ಬರ್ತಾರೆ. ಹೀಗಾಗಿ ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ಒಳಭಾಗದಲ್ಲಿ, ಯಾಕಂತ ಹೈ ಅಲರ್ಟ್ ಆಗಿದ್ದಾರೆ, ಅಲ್ಲಿಂದಲೇ ಬಂಧಿಸಿ ಹೊರಗಡೆ ಕರ್ಕೊಂಡು ಬರ್ತಾರೆ. ಹೀಗಾಗಿ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರವಾಗಿ ಅವರು ಒಳಭಾಗದಲ್ಲಿ ಇದ್ದುಕೊಂಡು, ಮಫ್ತಿಯಲ್ಲಿ ಇದ್ದುಕೊಂಡು ಈಗ SIT ಪೊಲೀಸ್ನವರು ಕಾಯ್ತಾ ಇದ್ದಾರೆ. ಹೊರಭಾಗದಲ್ಲಿ CSF ಭದ್ರತೆ ಎಂದಿನಂತೆ ನೋಡ್ತಾ ಇದ್ದೀವಿ. CSF ಭದ್ರತೆ ಇದೆ. ಈ ಮೂಲಕವಾಗಿ ಪ್ರಜ್ವಲ್ ರೇವಣ್ಣ ಅವರು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಏರ್ಪೋರ್ಟ್ಗೆ ಬರ್ತಾರೆ. ಹೀಗಾಗಿ ಅವ್ರನ್ನ ವಶಕ್ಕೆ ಪಡ್ಕೊಳ್ಳಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ. ಬಂದ ತಕ್ಷಣವಾಗಿ ಬ್ಲೂ ಕಾರ್ನರ್ ನೋಟಿಸ್ ಅಂತ ಹೇಳಿದ್ರೆ ಅವರು ಏರ್ಪೋರ್ಟ್ಗೆ ಬರ್ತಾರೆ. ಬಂದ ತಕ್ಷಣವಾಗಿ ಅವ್ರನ್ನ ಗುರುತಿಸಲಾಗುತ್ತೆ. ಗುರುತಿಸಿ SIT ತಂಡಕ್ಕೆ ಮಾಹಿತಿ ಕೊಡಲಾಗುತ್ತೆ. ಹೀಗಾಗಿ SIT ತಂಡಕ್ಕೆ ಈಗಾಗಲೇ ಮಾಹಿತಿ ಹೋಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಸ್ಪಷ್ಟವಾಗ್ತಾ ಇದೆ. ಹೀಗಾಗಿ SIT ಅಧಿಕಾರಿಗಳು ಇಲ್ಲಿ ಏರ್ಪೋರ್ಟ್ನ ಒಳಭಾಗದಲ್ಲಿ ಕಾಯ್ತಾ ಇದ್ದಾರೆ. ಅವರು ಬಂದ ತಕ್ಷಣವಾಗಿ ಅವ್ರನ್ನ ವಶಕ್ಕೆ ಪಡ್ಕೊಳ್ಬೇಕು. ವಶಕ್ಕೆ ಪಡ್ಕೊಂಡು ನೇರವಾಗಿ SITಗೆ ಕರ್ಕೊಂಡು ಹೋಗ್ಲಿಕ್ಕೆ, ಅದಾದ ನಂತರ ತನಿಖೆಯನ್ನು ಮಾಡ್ಲಿಕ್ಕೆ ಕೂಡ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಎಲ್ಲ ವಿಚಾರದಲ್ಲೂ ಕೂಡ, ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣದಲ್ಲೂ ಪವರ್ ಟಿವಿ ಮೊದಲು ಸುದ್ದಿ ಮಾಡಿತ್ತು, ಯಾವ ಚಾನೆಲ್ಗಳು ಮಾಡದೇ ಇದ್ದಾಗ ಸುದ್ದಿ ಮಾಡಿತ್ತು. ಅದೇ ರೀತಿಯಾಗಿ ಇವತ್ತು ಕೂಡ ಪ್ರಜ್ವಲ್ ರೇವಣ್ಣ ಅವರು ಬರ್ತಾರೆ ಅನ್ನೋ ಖಚಿತ ಮಾಹಿತಿಗಳನ್ನ ಪವರ್ ಟಿವಿ ಇವತ್ತು ನೀಡ್ತಾ ಇದೆ. ಅದು ಕೂಡ ಇಂಡಿಗೋ ಫ್ಲೈಟ್ ಅನ್ನುವಂಥದ್ದು ಮಾಹಿತಿಗಳನ್ನು ಕೂಡ ಪವರ್ ಟಿವಿ ಕೊಡ್ತಾ ಇದೆ. ಪೂರ್ಣಿಮಾ, ಹಾಗೆ ಹೋಲ್ಡಲ್ಲೇ ಇರಿ ರೂಪೇಶ್.